ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಮೈಸೂರು ಬೋಂಡ ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಮೈಸೂರು ಬೋಂಡ ಮಾಡಲು ಏನೇನು ಬೇಕು ಸಾಮಗ್ರಿಗಳಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ಪು ಮೊಸರು, 1 ಕಪ್ಪು ಮೈದಾ ಹಿಟ್ಟು, 1 ಆನಿಯನ್ನು, 1 ಸ್ಪೂನ್ ಜೀರಿಗೆ, 4 ಎಲೆ ಕರಿಬೇವು, ಸ್ವಲ್ಪ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ. ಮೊದಲಿಗೆ ಒಂದು ಬೌಲನ್ನು ತಗೊಂಡು 1 ಕಪ್ಪು ಮೊಸರನ್ನು ಹಾಕಿ ಚೆನ್ನಾಗಿ ವಿಸ್ಕರಿಂದ ಬೀಟ್ ಮಾಡೋಣ. ಫ್ರೆಂಡ್ಸ್, ಮೈಸೂರು ಬೋಂಡ ಪರ್ಫೆಕ್ಟಾಗಿ ಬರಬೇಕಂದ್ರೆ ಮೊದಲು ಹುಳಿ ಮೊಸರನ್ನೇ ತೊಗೋಬೇಕು. ನಾವು ಸಿಹಿ ಮೊಸರನ್ನ ಹುಳಿಸಿ ಮೊಸರನ್ನೇ ತೊಗೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈಗ ವಿಸ್ಕರಿಂದ ಒಂದು 5-10 ನಿಮಿಷ ಚೆನ್ನಾಗಿ ಬೀಟ್ ಮಾಡಿದ್ರೆ ಮೊಸರು ಈ ಥರ ಕ್ರೀಮಿಯಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, 1 ಸ್ಪೂನು ಆಯಿಲ್, ಕುಕ್ಕಿಂಗ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಈ ಮೂರೂ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 1 ಕಪ್ಪು ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನೀವು ಮೈದಾ ಬದಲು ನಿಮಗೆ ಬೇಡ ಮೈದಾ ಅನ್ನೋಂಗಿದ್ರೆ ಮೈದಾ ಬದಲು ಈ ಪ್ಲೇಸಲ್ಲಿ ನೀವು ಗೋಧಿ ಹಿಟ್ಟು ಸಹ ಉಪಯೋಗಿಸ್ಬೋದು, ಅದು ಸಹ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ನನಗೆ ತೆಳು ಅನ್ನಿಸ್ತಾ ಇದೆ, ಸೊ ಅದಕ್ಕೆ ನಾನು ಇನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನಗೆ ಆ ಮೊಸರಿಗೆ ಎಷ್ಟು ಬೇಕೋ ಅಷ್ಟು ನಾನು ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ನಿಮಗೇನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಈ ಟೈಮಲ್ಲಿ ಸ್ವಲ್ಪ ಬಿಸಿ ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಬೀಟ್ ಮಾಡಬೇಕು. ಎಷ್ಟು ನಾವು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬೋಂಡ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಯಾವ ಥರ ತೋರಿಸ್ತಾ ಇದ್ದೀನಲ್ಲ ಆ ಥರ. ಈಗ ಇದಕ್ಕೆ ಸಣ್ಣಗೆ ಹಚ್ಚಿದ ಈರುಳ್ಳಿ, ಸಣ್ಣಗೆ ಹಚ್ಚಿದ ಕರಿಬೇವು, ಸಣ್ಣಗೆ ಹಚ್ಚಿದ ಹಸಿ ಶುಂಠಿ ಮತ್ತು 1 ಸ್ಪೂನು ಜೀರಿಗೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನಿಮ್ಗೆ ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಸಹ ಒಂದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು. ನಾನು ಮನೇಲಿ ಮಕ್ಕಳಿರೋದ್ರಿಂದ ಮಕ್ಕಳು ತಿನ್ನೋದಿಲ್ಲ, ಸೊ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿ ಒಂದನ್ನು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಕಾಲ ನೆನೆಯೋಕ್ಕೆ ಬಿಡೋಣ. ಅರ್ಧ ಗಂಟೆ ಆದ ನಂತರ ಈಗ ಓಪನ್ ಮಾಡಿ, ಈಗ ನೋಡಿ ಚೆನ್ನಾಗಿ ಬೋಂಡಗೆ ಹಿಟ್ಟು ರೆಡಿಯಾಗಿರುತ್ತೆ. ಈಗ ಈ ಹಿಟ್ಟನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಇದನ್ನು ಯಾವುದೇ ರೀತಿ ಮತ್ತೆ ಕೈ ಇಟ್ಟು ಕಲಿಸ್ಬಾರ್ದು. ಸೈಡಿಂದ ಸ್ವಲ್ಪ ಹಿಟ್ಟನ್ನು ತೊಗೋಬೇಕು. ಇದನ್ನು ಡೈರೆಕ್ಟ್ ಕೈಯಿಂದ ತೊಗೋಬಾರ್ದು, ಹಿಟ್ಟೆಲ್ಲ ಕೈಗೆ ಅಂಟ್ಕೊಳುತ್ತೆ. ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಈಗ ಸೈಡಿಂದ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ತೊಗೊಂಡು ಎಣ್ಣೆಯಲ್ಲಿ ಬಿಡಬೇಕು. ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ತೊಗೊಂಡು ಎಣ್ಣೆಯಲ್ಲೇ ಬಿಟ್ಕೋಬೇಕು. ಎಲ್ಲ ಬಿಟ್ಕೊಂಡ್ಮೇಲೆ ಈಗ ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಹಾಕಿ, ಯಾಕಂದರೆ ಈ ಹಿಟ್ಟು ಎಣ್ಣೆಲಿ ಹಾಕಿದ ತಕ್ಷಣ ದಪ್ಪದಾಗಿ ಉಬ್ಬುತ್ತೆ. ಸೊ ಅದಕ್ಕೆ ಸಣ್ಣದಾಗಿ ಹಿಟ್ಟನ್ನು ತೊಗೊಂಡು ಬಿಟ್ಕೊಳ್ಳಿ. ಈಗ 2 ಸೈಡಲ್ಲೂ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ಬೋಂಡ ರೆಡಿಯಾಗಿದೆ. ಇನ್ನು ಉಳಿದಿರೋ ಹಿಟ್ಟನ್ನು ಮತ್ತೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದೇ ರೀತಿ ಫಾಲೋ ಸಹ ಮಾಡಿ. ಫ್ರೆಂಡ್ಸ್, ನಾನು ಹೇಳಿದಿರೋ ಮೆಥಡಲ್ಲೇ ಮಾಡೋದ್ರಿಂದ ಬೋಂಡಗಳು ಸಹ ಎಣ್ಣೆಯನ್ನು ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ. ಫ್ರೆಂಡ್ಸ್, ನಿಮಗೆಲ್ಲ ಒಂದು ಡೌಟ್ ಬರ್ಬೋದು, ರಾತ್ರಿಯೇ ಹಿಟ್ಟನ್ನು ಕಲಸಿಟ್ಟು ಬೆಳಗ್ಗೆ ಮಾಡ್ಕೋಬೋದಾ ಅಂತ. ಮಾಡ್ಕೋಬೋದು, ಆದರೆ ಆ ಹಿಟ್ಟನ್ನು ಹೊರಗಡೆ ಇಡಬಾರ್ದು, ಫ್ರಿಜ್ಜಲ್ಲಿ ಇಟ್ಟು ನಾವು ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಬೋಂಡನ. ಈಗೆಲ್ಲ ಬೋಂಡನ ನಾವು ಟಿಶ್ಯೂ ಮೇಲೆ ಹಾಕಿದರೆ ಒಂದು ಸ್ವಲ್ಪ ಇರೋ ಎಲ್ಲ ಎಣ್ಣೆನೂ ಸಹ ಟಿಶ್ಯೂ ಹೀರ್ಕೊಳ್ಳುತ್ತೆ. ಈಸಿಯಾಗಿ ಕ್ರಿಪ್ಸಿಯಾಗಿ ಹೋಟೆಲ್ ಸ್ಟೈಲಲ್ಲೇ ಮೈಸೂರು ಬೋಂಡ ಹೇಗೆ ಮಾಡೋದಂತ ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ರೀತಿ ನೀವು ಸಹ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.